ಹಾಯ್ ಎಲ್ರಿಗೂ ನಮಸ್ತೆ. ನಾನಿವತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡ್ತಾಯಿದ್ದೀನಿ. ನೋಡಿ, ನುಗ್ಗೆ ಸೊಪ್ಪಿನ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ. ಇದು ಎಲ್ತಿಗೆ ಕೂಡ ತುಂಬ ಒಳ್ಳೆಯದಾಗಿರುತ್ತೆ. ಇದನ್ನು ಆಗಾಗ ಮಾಡ್ಕೊಂಡು ತಿನ್ನಬೇಕು, ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಮೊದಲು ಬಿಸಿ ಮಾಡೋಕ್ಕೆ ನೀರು ಇಡಬೇಕಾಯ್ತಾ ಸ್ಟವ್ ಮೇಲೆ. ಬಿಸಿ ನೀರಿಗೆ ನಾನು ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಜಾಸ್ತಿನೂ ಹಾಕ್ಬೋದು, ಸ್ವಲ್ಪ ಸೊಪ್ಪಿದೆ ಹಾಗಾಗಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ನೀರು ಬಿಸಿ ಆದಮೇಲೆ ನಾನೀಗ ಬೇಳೆ ಹಾಕ್ತಾಯಿದ್ದೀನಿ. ನೀರು ತಣ್ಣಗಿರೋ ನೀರಿಗೇ ಹಾಕಬಾರ್ದು, ಯಾಕಂದರೆ ಬೇಳೆ ಚೆನ್ನಾಗಿ ಬೇಯೋದಿಲ್ಲ ಬೇಗ. ಈಗ ಒಂದು ಕಡೆ ಸೊಪ್ಪು ಸೋಸಿಟ್ಕೊಂಡಿದ್ದೀನಿ. ನೋಡಿ, ಒಂದು 10 ಮಿನಿಟ್ಸ್ ಬಿಟ್ಟು ಬೇಳೆ ಬೆಂದಮೇಲೆ ನಾನು ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು 10 ಮಿನಿಟ್ಸ್ ಬೇಯಬೇಕು ಬೇಳೆ. ಒಂದು ಸ್ವಲ್ಪ ಬೆಂದಮೇಲೆ ಸೊಪ್ಪು ಹಾಕಬೇಕು, ಯಾಕಂದರೆ ಮುಂಚೆನೇ ಸೊಪ್ಪು ಹಾಕ್ಬಿಟ್ರೆ ಅದು ಸರಿಯಾಗಿ ಬೇಳೆ ಇನ್ನೂ ಬೆಂದಿರಲ್ಲ ಅಲ್ವಾ, ಆವಾಗ ಸೊಪ್ಪು ಕೂಡ ಬೇಗ ನುಣ್ಣಗಾಗ್ಬಿಡುತ್ತೆ, ಬೇಳೆ ಹಾಗೇ ಇರುತ್ತೆ. ಹಂಗಾಗಿ ನೋಡಿ, ಒಂದು ಕಡೆ ಬೇಯ್ತಾ ಇದೆ. ಅಂದರೆ ತುಂಬ ಬೇಯಿಸಬಾರ್ದು, ಇದನ್ನು ನೋಡ್ಕೋಬೇಕು. ಸೊಪ್ಪು ತುಂಬ ಮೆತ್ತಗಾಗ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರುತ್ತೆ. ಆದರೆ ಮೆತ್ತಗೆ ಅನಿಸುತ್ತಲ್ಲ, ತಿನ್ನೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ, ಗೊತ್ತಾಗುತ್ತೆ. ಹಾಗಂತ ತುಂಬ ಗಟ್ಟಿಯಾಗಿ ಇನ್ನೂ ಬೇಯದೇ ಇರೋಕ್ಕಿಂತ ಮುಂಚೆನೇ ತೆಗಿಬಾರ್ದು. ನೋಡ್ಕೊಂಬಿಟ್ಟು ಇಳಿಸ್ಬೇಕು. ನೋಡಿ, ಇವಾಗ ಕುದೀತಾ ಇದೆ, ಆಲ್ಮೋಸ್ಟ್ ಬೆಂದಿದೆ ಎಲ್ಲ. ಅದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನೋಡಿ ನಿಮ್ಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿನೇ ಹಾಕಬೇಕು. ನಾವು ಮಾಮೂಲು ಸಾರಿಗೆ ತಿಂಡಿಗೆಲ್ಲ ಹಾಕೋದಕ್ಕಿಂತ ಅಳತೆ ಒಂದು ಸ್ವಲ್ಪ ಜಾಸ್ತಿ ಇರಬೇಕು, ಯಾಕಂದರೆ ಈ ಸೊಪ್ಪು ಸಾರಿಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಉಪ್ಪು. ಯಾಕಂದರೆ ನೀರು ಮತ್ತೆ ಬಸಿತೀವಲ್ಲ, ಸಪ್ರೇಟ್ ಮಾಡ್ತೀವಲ್ಲ, ಸೊ ಉಪ್ಪು ಅದರೊಳಗೆ ಜಾಸ್ತಿ ಹೋಗುತ್ತೆ. ಇದೆಲ್ಲ ಹೊಂದ್ಕೊಳ್ಳೋ ಥರ ಹಾಕಬೇಕು. ನೋಡಿ, ಬೆಂದಿದೆ. ಇವಾಗ ನಾನು ಸಪ್ರೇಟ್ ಮಾಡ್ತಾಯಿದ್ದೀನಿ, ನೀರನ್ನ ಬೇರೆ ಕಡೆ ಸಪ್ರೇಟ್ ಮಾಡ್ತಾಯಿದ್ದೀನಿ, ಬಸ್ಕೊತಾ ಇದ್ದೀನಿ ಎಲ್ಲ. ಇದು ಬಸ್ಕೊಂಡು ಇದನ್ನು ಸಪ್ರೇಟಾಗಿ ಬಸ್ಸಾರು, ಇದನ್ನು ತಿಳಿಸಾರು ಥರ ಇರುತ್ತೆ ಬಸ್ಸಾರು. ಈ ಸೊಪ್ಪನ್ನ ಸಪ್ರೇಟಾಗಿ ಒಗ್ಗರಣೆ ಹಾಕಬೇಕು. ಹೀಗೆ ನಾನೊಂದು ಸ್ವಲ್ಪ ನೀರು ಬಿಡಬಾರ್ದು, ಹಾಗೆ ಎಲ್ಲ ಬಸ್ಕೋಬೇಕು ಈ ರೀತಿ ಬೇರೆ ಒಂದು ಇದಕ್ಕೆ. ಈ ಸೊಪ್ಪು, ನುಗ್ಗೆ ಸೊಪ್ಪು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಇದು HB ಕೂಡ ಇಂಪ್ರೂವ್ ಆಗುತ್ತೆ. ತುಂಬ ಜನ ತಿನ್ನೋದಿಲ್ಲ ಆಯಿತಾ, ಇದು ಈಟು ಸೊಪ್ಪು ಹಾಗೆ ಹೀಗೆ ಅಂತ, ಬಟ್ ಹೆಲ್ತಿಗೆ ತುಂಬ ಒಳ್ಳೆಯದು, ತಿನ್ನಿರಿ ಆದಷ್ಟು. ನೋಡಿ, ಹೀಗೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪು, ನೀರಿಲ್ಲ. ಈಗ ನಾನು ಮಿಕ್ಸಿಗೆ ರೆಡಿ ಮಾಡ್ಕೊಳ್ಳೋಣ ಸಾಂಬಾರಿಗೆ. ನೋಡಿ, ಮೆಣಸಿನ್ಕಾಯಿ ಹುರಿದಾಕ್ತಾರೆ ಕೆಲವರು ಹಾಗೇ ಹಾಕ್ಬೋದು. ನಾನಿಲ್ಲಿ ಹಾಗೆ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು, ಹಾಗೆ ಸ್ವಲ್ಪ ಕಾಯಿ, ಆಮೇಲೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಸೊಪ್ಪು ಬೆಂದಿತ್ತಲ್ವ, ಅದೇ ಸೊಪ್ಪು ಮತ್ತು ಬೇಳೆನ ಸ್ವಲ್ಪ ಹಾಕಬೇಕು. ಈ ತಿಳಿ ಸ್ವಲ್ಪ ಟೇಸ್ಟ್ ಬರಬೇಕಲ್ವ, ಅದಕ್ಕೋಸ್ಕರ. ಆಮೇಲೆ ನೀರು ಕೂಡ ಅಷ್ಟೇ, ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಸಪ್ರೇಟ್ ನೀರು ತೊಗೊಳಂಗಿಲ್ಲ. ಇದೇ ತಿಳಿನ ನಾವು ಬಸ್ತಿರ್ತೀವಲ್ಲ, ಅದನ್ನೇ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕು. ಇದಕ್ಕೆ ಟೊಮೊಟೊ ಹಾಕೋಂಗಿಲ್ಲ, ಕೆಲವರು ಟೊಮೊಟೊ ಹಾಕ್ತಾರೆ. ಬೇರೆ ಬಸ್ಸಾರುಗಳಿಗೆಲ್ಲ ಟೊಮೊಟೊ ಹಾಕಿದರೆ ಚೆನ್ನಾಗಿರುತ್ತೆ, ಬಟ್ ನುಗ್ಗೆ ಸೊಪ್ಪು ಸಾರಿಗೆ ಮಾತ್ರ ಟೊಮೊಟೊ ಹಾಕಬಾರ್ದು. ನೋಡಿ, ಬಸ್ತಿಟ್ಕೊಂಡಿದ್ನಲ್ಲ ನುಗ್ಗೆ ಸೊಪ್ಪಿಂದು ನೀರು, ಅದಕ್ಕೆ ನಾನು ಮಿಕ್ಸಿಗೆ ಹಾಕಿರುವಂತಕ್ಕಂಥ ಈ ಮಿಕ್ಸರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಈ ರೀತಿ ಮಿಕ್ಸ್ ಮಾಡಬೇಕು. ಕೆಲವರು ಒಗ್ಗರಣೆ ಹಾಕಲ್ಲ, ಹಾಗೆ ತಿಂತಾರೆ. ನಾನು ಯಾಕಿಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಅಂತ ಅಂದರೆ, ಅದು ಹಸಿದು ಮೆಣಸಿನ್ಕಾಯಿ ಹಾಕಿದ್ನಲ್ಲ, ನೋಡಿ ಹುರಿದ್ಬಿಟ್ಟು ಹಾಕ್ಬೋದು, ಮತ್ತು ಹಸಿದು ಹಾಕ್ಬೋದು. ಯಾಕಂದರೆ ಒಗ್ಗರಣೆ ಕೊಡ್ತೀವಲ್ಲ, ಅದು ಸೆಟಪ್ ಆಗುತ್ತೆ. ಈ ರೀತಿ ತೆಳ್ಳಗಿರಬೇಕು, ತುಂಬ ಗಟ್ಟಿಯಾಗಿರಬಾರ್ದು. ನೋಡಿ, ಅದಕ್ಕಿರುತ್ತೆ, ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾಯಿದ್ದೀನಿ. ಇದು ಸಾಂಬಾರು ಒಗ್ಗರಣೆಗೆ ಬಸ್ಸಾರಿಂದು. ನೋಡಿ, ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ನೀರುಳ್ಳಿ ಹಾಕ್ಬಿಟ್ಟು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಈಗ ನಾವು ಹಾಕಬೇಕಾಗತ್ತೆ. ನೋಡಿ, ಹಾಕಿ ಜಾಸ್ತಿ ಕುದಿಸ್ಬಾರ್ದು ಇದನ್ನು, ಆಯಿತಾ, ಯಾಕಂದರೆ ಕುದಿಸಿದರೆ ಇದು ಟೇಸ್ಟ್ ಬರೋದಿಲ್ಲ. ಸ್ವಲ್ಪ ಹಾಗೆ ಒಂದು ಸ್ವಲ್ಪ ಕುದಿ, ತುಂಬ ಕುದಿನೂ ಅಲ್ಲ, ಅದು ಸ್ವಲ್ಪ ಲೈಟಾಗಿ ಕುದಿ ಸ್ಟಾರ್ಟ್ ಆಗೋ ಟೈಮಿಗೆ ಇಳಿಸ್ಬಿಡ್ಬೇಕು. ಈಗ ನಾನು ಸೊಪ್ಪು ಸಪ್ರೇಟಾಗಿ ಇಲ್ಲಿಟ್ಟಿದ್ನಲ್ಲ, ನೀರು ಬಸಿದ್ಬಿಟ್ಟು, ಅದನ್ನು ಇನ್ನೂ ನೀರಿರುತ್ತೆ ಅದರಲ್ಲಿ, ನೀರು ತೆಗೆದುಬಿಟ್ಟು ಈ ಹಿಂಡಿ ಕೈಯಲ್ಲಿ ತೆಗಿಬೇಕು. ಕೆಲವರು ಯೂಸ್ ಮಾಡ್ತಾರೆ ಇನ್ಸ್ಟ್ರೂಮೆಂಟ್ಸ್ಗಳನ್ನು. ಈ ರೀತಿ ಸಪ್ರೇಟಾಗಿ ನೀರಿಲ್ಲದೆ ಇದು ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಈಗ ಸೊಪ್ಪನ್ನು ಕೂಡ ಒಗ್ಗರಣೆ ಮಾಡಬೇಕು. ನೋಡಿ, ಒಂದೆರಡು ಒಣಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕಾಯಿ ಜಾಸ್ತಿ ಹಾಕಬೇಕು. ಈಗ ನನ್ನ ಹತ್ರ ಕಾಯಿ ಜಾಸ್ತಿ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ. ಜಾಸ್ತಿ ಕಾಯಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಈ ರೀತಿ ಒಗ್ಗರಣೆ ಕೊಡಬೇಕು. ಒಣಮೆಣ್ಸಿನ್ಕಾಯಿ ಯಾಕೆ ಹಾಕೋದಂದರೆ ಸ್ವಲ್ಪ ಖಾರದ್ದು ಒಣಮೆಣ್ಸಿನ್ಕಾಯಿ ಫ್ಲೇವರ್ ಹಾಕಿದ್ರೆ, ಯಾಕಂದರೆ ನಾವು ಕೆಲವರು ಹಸಿಮೆಣ್ಸಿನ್ಕಾಯಿ ಹಾಕ್ತಾರೆ, ಬೇರೆ ಸೊಪ್ಪಿಗೆಲ್ಲ ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು. ನುಗ್ಗೆ ಸೊಪ್ಪಿಗೆ ಏನಂದರೆ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಆ ಫ್ಲೇವರ್ ಬಿದ್ರೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ.
ನೋಡಿ ಸೊಪ್ಪು, ನುಗ್ಗೆ ಸೊಪ್ಪು ನಾವು ಬೇರೆ ಸೊಪ್ಪುಗಳು ಮಾಡೋ ಥರ ಮಾಡಬಾರ್ದು, ಇದೇ ಥರ ಮಾಡಬೇಕು. ಯಾಕಂದರೆ ಆ ನುಗ್ಗೆ ಸೊಪ್ಪಿನ ಸ್ಮೆಲ್ಲು, ಆ ಫ್ಲೇವರ್ ಏನೂ ಇರೋದಿಲ್ಲ ಬೇರೆ ಸೊಪ್ಪಿನ ಥರ ಮಾಡಿದ್ರೆ. ನಾವು ಇದೇ ಥರನೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿ, ಯಾವ ಥರ ಮಾಡ್ಕೋಬೇಕೋ ಅದೇ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತಲ್ವ. ನೋಡಿ ಈಗ ಸೊಪ್ಪು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಲಾಸ್ಟಿಗೆ ನೋಡಿ ಈ ಥರ ಎಲ್ಲದರ ಕಡೆ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಅದು ಸೊಪ್ಪು ನಾವು ಹಿಂಡಿರ್ತೀವಲ್ಲ, ಸೊ ಉಂಡೆ ಹಾಗೇ ಇರುತ್ತೆ. ಎಲ್ಲ ಬಿಡಿ ಬಿಡಿ ಮಾಡಿಕೊಂಡು ನೀಟಾಗೆ ಮಿಕ್ಸ್ ಮಾಡಿ ಲಾಸ್ಟಿಗೆ ಕಾಯಿ ತುರಿ ಹಾಕಬೇಕು. ಫಸ್ಟೇ ಹಾಕಿದ್ರೆ ಹಾಕ್ತಾರೆ ಕೆಲವರು, ಆದರೆ ಲಾಸ್ಟಿಗೆ ಹಾಕಿದರೆ ಚೆನ್ನಾಗಿರುತ್ತೆ. ಕಾಯಿ ಸಿಗ್ತಾ ಇರುತ್ತಲ್ಲ ತಿನ್ನುವಾಗ. ಈ ರೀತಿ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ತಿರುಗಿಸ್ಬಿಟ್ಟು ಆಯಿತು ನೋಡಿ, ರೆಡಿ ಆಯಿತು. ಸಾಕು, ಜಾಸ್ತಿ ಮಾಡಬಾರ್ದು, ಯಾಕಂದರೆ ನೀರಿರಲ್ವಲ್ಲ ಅದರಲ್ಲಿ, ಎಲ್ಲ ತೆಗ್ದಿರ್ತೀವಲ್ಲ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಎಲ್ಲದು ರೆಡಿ ಇದೆ ನೋಡಿ, ಎಲ್ಲ ಇಳಿಸ್ಕೊಳ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಅಪ್ಪು ತಿಂತಾ ಇದ್ದಾನೆ ಆಯಿತಾ. ಆಗಲೇ ಇಟ್ಕೊಟ್ಟ ತಕ್ಷಣ ಕೇಳ್ತಾ ಇದ್ದಾನೆ ಇವಾಗ ತಿನ್ನೋಕೆ. ಅವನಿಗೆ ಆ ಸೊಪ್ಪು ಅಂದರೆ ತುಂಬ ಇಷ್ಟ ನಮ್ಮ ಅಪ್ಪುಗೆ ಆಯಿತಾ. ಸೊಪ್ಪು ತರಕಾರಿ ಇದೆಲ್ಲ ಚೆನ್ನಾಗಿ ತಿಂತಾನೆ. ಅದರಲ್ಲಿ ಈ ನುಗ್ಗೆ ಸೊಪ್ಪು ಮಾಡಿದಾಗಂತೂ ಅವನಿಗೆ ಭಾಳ ಬೇಕು, ಚೆನ್ನಾಗಿ ತಿಂತಾನೆ ಯಾವಾಗಲೂ, ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಕೊಡಿ ನುಗ್ಗೆ ಸೊಪ್ಪು, ಒಳ್ಳೇದು ಹೆಲ್ತಿಗೆ ಒಳ್ಳೇದು. ಯಾಕಂದರೆ ಬೇಳೆನೂ ಇರುತ್ತೆ, ಸೊಪ್ಪು ಇರುತ್ತೆ, ಒಳ್ಳೇದು ಹೆಲ್ತಿಗೆ, ಚೆನ್ನಾಗಿರುತ್ತೆ. ನೋಡಿ ತುಂಬ ಚೆನ್ನಾಗಿದೆ ಟೇಸ್ಟು. ನಮ್ಮನೇಲಿ ಎಲ್ರಿಗೂ ಇಷ್ಟ ನುಗ್ಗೆ ಸೊಪ್ಪು, ನೀವು ಮಾಡಿ. ಥ್ಯಾಂಕ್ ಯು. ಹಾಗೆ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.